ನಮಸ್ಕಾರ ಹೊಲಿಗೆ ಪ್ರಿಯರೇ, ಈ ವಿಡಿಯೋದಲ್ಲಿ ನಾನು ಸುಲಭವಾಗಿ ಒಂದು ಬಟ್ಟೆ ಆರ್ಗನೈಸರ್ ಹೊಲಿಯೋದು ಹೇಗಂತ ತೋರಿಸಿಕೊಡ್ತೇನೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ತುಂಬ ಸುಲಭ ಇದು. ಹೊಸದಾಗಿ ಹೊಲಿಗೆ ಕಲ್ತವ್ರು ಕೂಡ ಹೊಲಿಬೋದು. ಹೊಲಿಯೋದು ಹೇಗಂತ ನೋಡ್ಕೊಬರೋಣವಾ. ಇದಕ್ಕೆ ಅಂತ ನಾನು ಒಂದು ಹಳೆ ಕಟನ್ ಬಟ್ಟೆ ಉಪಯೋಗಿಸಿದ್ದೀನಿ. ಹಾಗೆ ಒಂದು ಬೇಡವಾದ ಬ್ಲೌಸ್ ಪೀಸ್ ಉಪಯೋಗಿಸಿದ್ದೀನಿ. ನೋಡಿ, ಇದಕ್ಕೆ ನಾನು ಒಂದು ಬ್ಯಾಗ್ ಬರುತ್ತಲ್ಲ, ಆ ಬ್ಯಾಗ ಕಟ್ ಮಾಡಿ ಇಂಟರ್ಪೇಸಿಂಗ್ ಕೊಟ್ಕೊಂಡಿದ್ದೀನಿ. ಇದ್ರ ಅಗಲ 25 ಇಂಚಿದೆ, ಉದ್ದ 20 ಇಂಚಿದೆ. ನಾವು ಬೇಕಾದ ಅಳತೆ ತೊಗೋಬೋದು. ಇದಕ್ಕೆ ಲೈನಿಂಗು ಇದ್ರಿಗಿಂತ ಒಂದು ಸ್ವಲ್ಪ ದೊಡ್ಡ ಅಳತೆ ತೊಗೊಂಡಿದ್ದೀನಿ. ನೋಡಿ, ಹೀಗೆ ಲೈನಿಂಗ ಉಲ್ಟಾ ಸೈಡ್ ಇಟ್ಟು ನೋಡಿ ಸುತ್ತಲೂ 1/4 ಇಂಚು 1/4 ಇಂಚು ಬರುವಂಗೆ ಅಡ್ಜಸ್ಟ್ ಮಾಡಿಕೊಂಡೆ. ಈಗ ಇದೇ ಲೈನಿಂಗ್ ಬಟ್ಟೆನ ನಾನು ನೋಡಿ ಮೇನ್ ಫ್ಯಾಬ್ರಿಕ್ ಮೇಲೆ ಡಬಲ್ ಫೋಲ್ಡ್ ಮಾಡಿ ಮಡಚ್ಕೊಂಡು ಪೈಪಿಂಗ್ ಕೊಟ್ಕೊಂಡು ಬರ್ತೀನಿ. ಅದಕ್ಕೆ ಮೊದಲು ನೀಟಾಗಿ 4 ಕಡೆ ಪಿನಪ್ ಮಾಡ್ಕೊಳ್ತೀನಿ. ಪಿನಪ್ ಮಾಡಿಕೊಂಡು ಸುತ್ತಲೂ ಒಂದು ಹೊಲಿಗೆ ಹಾಕ್ಕೊಂಡು ಬರ್ತೀನಿ. ಅದೇ ಪೈಪಿಂಗು ನೀಟಾಗಿ ರೆಡಿಯಾಗುತ್ತೆ. ಇದು ತುಂಬ ಸುಲಭ. ಆರಾಮಾಗಿ ಹೊಸ್ದಾಗಿ ಹೊಲಿಗೆ ಕಲ್ತವ್ರು ಕೂಡ ಹೀಗೇ ಹೊಲಿಬೋದು. ನೋಡಿ, ರೆಡಿ ಮಾಡ್ಕೊಂಡು ಬಂದೆ. ಮೇಲೆ ಕೆಳಗೆ 2 ಕಡೆ ಸ್ಟಿಚ್ ಹಾಕ್ಕೊಂಡೆ, ಒಳ್ಳೆ ಸ್ಟಿಪ್ ಕುತ್ಕೊಳ್ಳಿ ಅಂತ. ಈಗ ಇದನ್ನು ಉಲ್ಟಾ ಇಟ್ಕೊಂಡು, ಅಂದರೆ ಲೈನಿಂಗು ಮೇಲೆ ಬರುವಾಗ ಇಟ್ಕೊಂಡು ಅದ್ರ ಮೇಲೆ ಉದ್ದ ಅಗಲದಲ್ಲಿ 6 ಇಂಚಿಗೆ ಗುರ್ತು ಹಾಕ್ಕೊಂಡು ಗೆರೆ ಎಳ್ಕೊಳ್ತಾ ಹೋಗ್ತೀನಿ. ನೋಡಿ, ಹೀಗೆ 4 ಕಡೆನೂ ಗುರ್ತು ಹಾಕಿ ಗೆರೆಪಟ್ಟಿನ ಗೆರೆ ಎಳೆದು ಒಂದು ಬಾಕ್ಸ್ ರೆಡಿ ಮಾಡ್ಕೊಳ್ತೀನಿ. ನಮ್ಮ ಹತ್ರ ಕಪಾಟಲ್ಲಿ ಬೇಡದೇವಾದಿದ್ದು ಬಟ್ಟೆ ಸುಮ್ಮನೆ ಉಪಯೋಗಿಸ್ದೆ ಒದಾಕಿರ್ತೀವಿ. ಅದನ್ನು ಉಪಯೋಗಿಸಿ ನಾವು ಆರ್ಗನೈಸರ್ ಹೊಲಿದು ಬಟ್ಟೆನ ನೀಟಾಗಿ ಇಟ್ಕೋಬೋದು. ನೋಡಿ, ಹೀಗೆ ಬಾಕ್ಸು ರೆಡಿ ಮಾಡಿಕೊಂಡೆ. ಈಗ ನೋಡಿ, ಬಾಕ್ಸಿಂದ ಏನು 2 ಗೆರೆದು ಇದು ಕಾರ್ನರ್ ಪಾಯಿಂಟ್ ಬರುತ್ತಲ್ಲ, ಅದರ ನೀಟಾಗಿ ಹೀಗೆ ಹಿಡ್ಕೊಂಡು ಒಂದು ತ್ರಿಕೋನ ಶೇಪ್ ಬರುತ್ತೆ. ಅದು ಆ ಗೆರೆ ಮೇಲೆ 4 ಕಡೆ ಹೀಗೆ ಮಡಚಿಟ್ಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ಅದಕ್ಕೆ ಮೊದಲು ಎಲ್ಲ ನೀಟಾಗಿ ಜೋಡಿಸಿ ಪಿನಪ್ ಮಾಡ್ಕೊಳ್ತೀನಿ. ನೋಡಿ, ಇನ್ನೊಂದು ಸರಿ ಸುತ್ತೀನಿ. ಹೀಗೆ ಇದು ಹಿಡ್ಕೊಂಡು ತಿರ್ಸ್ಕೊಂಡು ನೋಡಿ ಸ್ಟ್ರೇಟ್ ಲೈನು ಬರುತ್ತೆ. ಅದ್ರ ಮೇಲೆ ಪಿನಪ್ ಮಾಡ್ಕೋಬೇಕು. ಪಿನಪ್ ಮಾಡಿಕೊಂಡು 4 ಕಡೆ ಡಬಲ್ ಸ್ಟಿಚ್ ಹಾಕ್ಕೊಬಂದ್ರಾಯ್ತು. ಇದು ತುಂಬ ಸುಲಭ. ಮೊದಲೇ ಹೇಳಿದಾಗೆ ಇಷ್ಟು ಹೊಲಿದ್ರೆ ಆರ್ಗನೈಸರ್ ರೆಡಿ ಆಗುತ್ತೆ. ನೋಡಿ, ನೀಟಾಗಿ ಪಿನಪ್ ಮಾಡಿ ಹೊಲ್ಕೊಂಡು ಬರ್ತೀನಿ. ಈಗ ಹೊಲಿದಿದ್ದಾಯಿತು, ತುಂಬ ನೀಟಾಗಿ ಬಂತು. ಡಬಲ್ ಸ್ಟಿಚ್ ಹಾಕ್ಕೊಂಡು ಬಂದೆ. ಈಗ ಇದನ್ನು ನೋಡಿ, ಹೀಗೆ ಅಗಲದಲ್ಲಾದರೂ ಹೀಗೆ 2 ಮಡಚಿ ತೊಗೋಬೋದು, ಇಲ್ಲ ಉದ್ದದಲ್ಲಾದ್ರೂ ಮಡಚಿ ತೊಗೊಂಡು ಅದಕ್ಕೆ ಒಂದು ಸ್ಟಿಚ್ ಹಾಕಿ ಜೋಡಿಸ್ಕೋಬೇಕು. ನೋಡಿ, ಇದು ತುಂಬ ದಪ್ಪ ಬರುತ್ತೆ. ಹಾಗಾಗಿ ಮಷಿನಲ್ಲಿ ಬಂದರೂ ಮಷಿನಲ್ಲಿ ಹೊಲಿಬೇಕು, ಇಲ್ಲಾಂದರೆ ಕೈ ಹೊಲಿಗೆ ಹಾಕಬೇಕು. ನನ್ನ ಮಷಿನಲ್ಲಿ ಆರಾಮಾಗಿ ಬರುತ್ತೆ. ನಾನು ಮಷಿನಲ್ಲಿ ಒಂದೊಂದು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ಹೀಗೆ ನಾನು ಅಗಲದಲ್ಲಿ ತಗೊಂಡೆ. ಹೀಗೆ ನೋಡಿ ಹೊಲ್ಕೊಂಡು ಬಂದೆ. ನೀಟಾಗಿ ಆರ್ಗನೈಸರ್ ರೆಡಿ ಆಗೇ ಹೋಯಿತು. ಇದು ಸ್ವಲ್ಪ ಸ್ಟಿಪ್ಪಾಗಿ ಇನ್ನೂ ಕೂತ್ಕೊಳ್ಳಿ ಅಂತ, ನಾನು ನೀಟಾಗಿ ಕೂತ್ಕೊಳ್ಳಿ ಅಂತ ಇದನ್ನು ಸೀದಾ ಮಾಡಿಕೊಂಡು ನೋಡಿ ಕಾರ್ನರೆಲ್ಲ ನೀಟಾಗಿ ಕೈಯಲ್ಲಿ ಇದು ಮಾಡ್ಕೊತೀವಿ. ಇಟ್ಕೊಂಡು ಈಗ ಒಂದು ಕೆಳಗಡೆಗೆ ಕಾರ್ನರ್ ಟು ಕಾರ್ನರ್ ಹೀಗೆ ಸರಿಯಾಗಿ ಹಿಡ್ಕೊಂಡು 4 ದಿಕ್ಕಿಗೂ ಒಂದೆಳೆದಲ್ಲಿ ಹೊಲಿಗೆ ಹಾಕ್ಕೊಂಡು ಬರ್ತೀನಿ. ನೋಡಿ, ಒಂದು ಗೆರೆ ಅಂತರದಲ್ಲಿ 4 ಕಡೆ ಹೊಲಿಗೆ ಹಾಕ್ಕೊಂಬಂದೆ. ಎಷ್ಟು ನೀಟಾಗಿ ಬಂತು ಅಂತ. ಇದ್ರ ಫೈನಲ್ ಅಳತೆ ನೋಡಿ, ಉದ್ದ 13 ಇಂಚಿದೆ, ಅಗಲ 7.5 ಇಂಚಿದೆ, ಹಾಗೆ ಎತ್ತರ 6 ಇಂಚಿದೆ. ಇನ್ನೂ ಸ್ವಲ್ಪ ದೊಡ್ಡ ಬಟ್ಟೆ ತೊಗೊಂಡು ದೊಡ್ಡ ಸೈಜಿಂದ ಹೊಲ್ಕೋಬೋದು, ಬೇಕಾದ ಸೈಜಿಂದ ಹೊಲ್ಕೋಬೋದು, ಮೀಡಿಯಮ್ ಹೊಲ್ಕೋಬೋದು, ದೊಡ್ಡದು ಹೊಲ್ಕೋಬೋದು, ಚಿಕ್ಕದು ಹೊಲ್ಕೋಬೋದು. ನೋಡಿ, ನಾನು ಡೆಮೋಗೋಸ್ಕರ ಬಟ್ಟೆ ಇಟ್ಟು ತೋರಿಸ್ತೀನಿ. ಒಂದು 4-5 ಜೊತೆ ಬಟ್ಟೆ ಆರಾಮಾಗಿ ಇದರಲ್ಲಿ ಹಿಡಿಯುತ್ತೆ. ತುಂಬ ಸುಲಭವಾಗಿ ಮನೆಯಲ್ಲಿ ಇರೋ ಬಟ್ಟೆ, ಹಳೆ ಬಟ್ಟೆ ಇರಲಿ ಹೊಸ ಬಟ್ಟೆ ಯಾವುದಾದ್ರೂ ಉಪಯೋಗಿಸಿ ಹೊಲ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್.
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.